ಸರ್ ನಮಸ್ತೆ. ನಮಸ್ತೆ. ಯಾರು ಗೆಲ್ಲೋರು ಈ ಸಲ? ಏನೋ ನಾವು ಅವ್ರಿಗೆ ಅವಾಗಿಂದ ಕೊಟ್ಟಿದ್ದೀವಿ, ಈ ಸತಿ ಬಿಜೆಪಿ ಕೊಡ್ತೀವಿ. ಬಿಜೆಪಿ ಕೊಡ್ತೀರಾ? ಓ ಯಾಕೆ ಮಂಜುನಾಥ್ ಅವ್ರು ಬಂದ್ರು ಅಂತನಾ? ಪಾಪ ಅವ್ರು ಈ ಸತಿ ಹೊಸೂರು, ಇವ್ರಿಗಾಲೇ 3 ಸತಿ ಕೊಟ್ಟಿದ್ದೀವಿ. ಯಾರು ಪ್ರಧಾನಿ ಯಾರಾಗ್ಬೇಕು ಅನ್ಸುತ್ತೆ? ಮೋದಿನೇ. ಏನ್ ಸರ್ ಯಜಮಾನ್ರೆ, ಯಾರು ಗೆಲ್ತಾರೆ ಈ ಸಲ? ಈ ಸರಿ ಇವರು ಮಂಜುನಾಥ್. ಯಾಕೆ? ಯಾಕೆಂದ್ರೆ ಡಾಕ್ಟ್ರು ಎಲ್ಲರೂ ಪ್ರಾಣ ಉಳಿಸ್ತಾರೆ ಕಣ್ರಿ. ಪ್ರಾಣ ಉಳಿಸ್ತಾರೆ ಅಂತ? ಪ್ರಾಣ ಉಳಿಸ್ತಾರೆ. ದೇಶದಲ್ಲಿರೋ ಜನಕ್ಕೆ ಈಗ ಬರೀ ರಾಜ್ಯದಲ್ಲಿ ಮಾತ್ರ ಉಳಿಸೋರ, ಇಡೀ ದೇಶಕ್ಕೆ ಉಳಿಸ್ತಾರೆ ಮಂಜುನಾಥ್ ಸರ್. ಬಂಡೆ ಮುಂದೆ ಕಷ್ಟ ಅಂತಾರೆ. ಅಯ್ಯೋ, ಬಂಡೆ ಸುತ್ತಿಗೆ ಇದ್ರೆ ಬಂಡೆನೂ ಪುಡಿ ಆಯ್ತದೆ, ಎಲ್ಲ ಪುಡಿ ಆಯ್ತದೆ. ಸುತ್ತಿಗೆ ಒಂದು ಬೇಕಷ್ಟೇ. ಹಂಗಂತೀರಾ? ಹೌದು. ಗ್ಯಾರಂಟಿಗಳಿಂದ ಹೆಣ್ಮಕ್ಳೆಲ್ಲ ಆಗ್ತಾರೆ ಅಂತಾರೆ. ಕರ್ನಾಟಕದಲ್ಲಿ 70% ಎಣ್ಣೆ ಕುಡಿಯೋರವ್ರೆ. 70%. ಇನ್ನು 30% ಇರೋರು ಒಂದು ಕ್ವಾರ್ಟರ್ಗೆ 40 ರೂಪಾಯಿ ಜಾಸ್ತಿ ಮಾಡೋರೆ. ಮನೇಲಿ 3 ಜನ ಕುಡಿದ್ರೆ ದಿವಸ 120 ರೂಪಾಯಿ ಆಯ್ತು. ತಿಂಗಳಿಗೆ ಎಷ್ಟಾಯ್ತು? 3600 ರೂಪಾಯಿ ಆಯ್ತು. ಇವ್ರು ಕೊಡೋದು 2000. ಅಲ್ಲ ರೀ, ಕುಡಿಯೋದೇ ತಪ್ಪು ಅಂತ ಹೇಳ್ತಾರೆ. ಬ್ಯಾನ್ ಮಾಡಿ, ನೀವು ಬ್ಯಾನ್ ಮಾಡ್ಬಿಡಿ. ಆ ಸರ್ಕಾರ ನಡೀತಿದೆ ಕುಡಿಯೋ ದುಡ್ಡಲ್ಲಿ. ನಮಸ್ತೆ. ನಮಸ್ತೆ. ಯಾರು ಗೆಲ್ಲೋರು ಈ ಸಲ? ನಾವು ನರೇಂದ್ರ ಮೋದಿ ಆಗ್ಲೇಬೇಕು, 3ನೇ ಸರಿ ಆಗ್ಬೇಕು ಅಂತ ಇದ್ದೀವಿ. ಇಲ್ಲಿ ಅದೇ ಡಾಕ್ಟರ್ ಮಂಜುನಾಥ್ ಗೆದಿಬೇಕು ಈ ಸರಿ. ಹೊಸದಾಗಿ ಬಂದವ್ರೆ ಎಲ್ಲ ಗೊತ್ತಾಗಿದೆ. 3/4% ಜನ ಎಲ್ಲ ಅದೇ ತರ ಮಾತಾಡ್ತಾ ಇದ್ದಾರೆ. ಏನ್ ಸರ್, ಯಾರು ಗೆಲ್ಲೋದು ಈ ಸಲ? ಸರ್ ಮೋದಿನೇ ಬರೋದು. ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ, ಅದರಿಂದ. ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಮೋದಿ ಅವರು ಅಂತಾರೆ. ಇಲ್ಲ, ಮೋದಿ ಏನು ರೇಟ್ ಜಾಸ್ತಿ ಏನು ಮಾಡಿಲ್ಲ ಸರ್. ಏನ್ ರೇಟ್ ಜಾಸ್ತಿ ಏನು ಮಾಡಿಲ್ಲ. ಎಲ್ಲ ಇವ್ರು ಬಂದೇ ಜಾಸ್ತಿ ಆಗಿರೋದು. ಯಾರು ಬಂದು? ಯಾರು ಇವ್ರು ಬಂದೆ ಎಲ್ಲ ಇದು ಮಾಡಿದ್ರು, ಎಲ್ಲ ಜಾಸ್ತಿ ರೈಟ್ ಆಯಿತು ಅಷ್ಟೇ. ಈ ಗ್ಯಾರಂಟಿಗಳದ್ದು ಏನು ಅನುಕೂಲ ಆಗಿಲ್ಲ? ಏನಿಲ್ಲ ಸರ್, ಏನೆಲ್ಲ ಅವ್ರು ಬೇಕಾದ ಉಪಯೋಗ ಮಾಡ್ಕೊಂಡವ್ರೆ. ರೈತರಿಗೇನು ಉಪಯೋಗ ಮಾಡಿಲ್ಲ ಯಾರು. ಏನೂ ಆಗಿಲ್ಲ. ಏನ್ ಸರ್, ಯಾರು ಗೆಲ್ಲಿಸ್ಬೇಕು ಈ ಸಲ? ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್ ಅವರು ಏನಕ್ಕೆ? ಅವರು ಒಳ್ಳೆ ವ್ಯಕ್ತಿ. ಅದು ನೋಡಿ ಅವ್ರನ್ನ ಗೆಲ್ಲಿಸ್ಬೇಕು. ಏನು ಕೆಲಸ ಮಾಡಿಲ್ಲ. ಎಲ್ಲಿ ಹಳ್ಳಿ ಮಕ್ಕಳೇ ನೋಡಿಲ್ವಲ್ಲ ಅವರು. ಬಂಡೆ ಅಂತಾರೆ. ಅವರು ಅಲ್ಲಿ ಕನಕಪುರಕ್ಕೆ ಅಷ್ಟೇ. ಎಲ್ಲಿ ನಮ್ಗೆ ಇದು ಮಾಡಿ ಏನಲ್ಲ. ಏನಿಲ್ಲ. ಫೈಟ್ ಜೋರಿದೆ ಹಂಗಿದ್ರೆ. ಜೋರದೇ ಇದು ಮಂಜುನಾಥೇ ಗೆಲ್ಲೋದು. ಹೌದು, ಫಿಕ್ಸು. ಪ್ರಧಾನಿ ಯಾರಾಗ್ಬೇಕು? ಮೋದಿ. ಬನ್ನಿ ಮತ್ತೊಂದು ಕ್ಷೇತ್ರಕ್ಕೆ ಹೋಗೋಣ. ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ. ಸೊ ಈಗ ರಾಮನಗರದಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಬಂದಿದ್ದೀನಿ. ಇಲ್ಲಿ ಒಂದಿಷ್ಟು ಜನ ಮಾತಾಡ್ಸೋಣ. ಇಲ್ಲಿರುವಂಥ ಜನ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ತೆ ಸರ್, ಏನು ಈ ಸಲ ಎಲೆಕ್ಷನ್ ಕತೆ? ಎಲೆಕ್ಷನ್ ಚೆನ್ನಾಗಿದೆ ಸರ್. ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರ? ಮಂಜುನಾಥ್ ಸರ್. ಯಾಕೆ? ಡಾಕ್ಟರ್ ಅಲ್ಲ ಸರ್, ಅದಕ್ಕೆ. ಡಾಕ್ಟರ್ ಆಗಿದ್ದಕ್ಕೆ ಗೆಲ್ತಾರೆ? ಹೌದು ಸರ್, ಪ್ರಾಣ ಉಳಿಸ್ತಾರಲ್ಲ ಅದಕ್ಕೆ. ಡಿ ಕೆ ಸುರೇಶ್ ಅವರು ಬೇಡ ಸರ್. ಯಾಕೆ? 3 ಟರ್ಮ್ ಆಗಿದ್ರಲ್ಲ ಈಗ. ಸಾಕು ಸರ್, ಸಾಕು. ಬೇರೆಯವ್ರಿಗೆ ಅವಕಾಶ ಕೊಡಲಿ ಅಂತ. ಏನಕ್ಕೆ ಆಯ್ಕೆ ಡಾಕ್ಟರ್? ಸರ್ ಅವರು ಈಗ ಇದರಲ್ಲಿದ್ದಂಗೆನ ಗೌರ್ಮೆಂಟ್ ಆಫೀಸ್ನಲ್ಲಿದ್ದಂಗೆನ ಸೇವೆ ಮಾಡಿದ್ದಾರೆ. ಅಟ್ಲೀಸ್ಟ್ ಈಗ ಜನಸೇವೆಗೆ ಬಂದಿದ್ದಾರೆ, ಅವ್ರಿಗೆ ಅವಕಾಶ ಸಿಗಲಿ ಸರ್, ಇನ್ನೂ ಹೆಚ್ಚಾದ ಕೆಲಸ ಮಾಡಲಿ ಅಂತ ಅವರು. ಯಾರು ಆಗ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಯಾರು ಗೆಲ್ತಾರೆ? ಸುರೇಶ್ ಗೆಲ್ತಾರೆ ಸರ್. ಯಾಕೆ? ಸುರೇಶ್ ಇದು 3 ಬಾರಿ ಗೆದ್ದವ್ರೆ, ಕೆಲಸ ಮಾಡವ್ರೆ. ಪ್ರತಿಯೊಂದು ಪಂಚಾಯತಿಗೆ ಬಂದು ಭೇಟಿ ಕೊಟ್ಟವ್ರೆ. ಪಂಚಾಯತಿ ಅಭಿವೃದ್ಧಿ ಒಂದು ಪಂಚಾಯತಿ ಲೆವೆಲಿಂದಲೂ ಕೆಲಸ ಮಾಡವ್ರೆ. ಆ ಕಾರಣ ಬೆಂಗಳೂರು ಗ್ರಾಮಾಂತರದಲ್ಲಿ 100ಕ್ಕೆ 100% ಖಂಡಿತ ಸುರೇಶ್ ಗೆಲ್ತಾರೆ. ಯಜಮಾನ್ರೆ ನಮಸ್ತೆ, ಮಾತಾಡಿಸ್ಬೋದಲ್ಲ ಒಂಚೂರು? ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಈ ಸಲ? ಮೋದಿ ಅವರು. ಮೋದಿಗೆ ಅಲ್ಲಿ ನಮ್ಮ ಮಂಜುನಾಥ್ ಅವರು. ಅವರು ನಮ್ಮ ಅಭ್ಯರ್ಥಿ. ಅವರು ಒಳ್ಳೆ ದರದಿಂದ ಬಂದ ಕುಮಾರಸ್ವಾಮಿ ಅವರ ಭಾವ. ಸುರೇಶ್ ಅವ್ರು ಕೆಲಸ ಮಾಡಿಲ್ವಾ? ಕೆಲಸ ಮಾಡಿ ನಾವು ಕಾಂಗ್ರೆಸ್ನವರಲ್ಲ, BJP ಅವರು. ನೀವು BJP ಅವರಾ? ಹಂಗೆ ಅದಕ್ಕೋಸ್ಕರ ಮಂಜುನಾಥ್ ಅವ್ರು ಅಂತೇಳಿ. ಅವ್ರು ಡಾಕ್ಟರ್ ಅಲ್ವೇ, ಹಾರ್ಟ್ ಪೇಷಂಟು. ನಮ್ಗೆ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಅವ್ರ ಹತ್ರ. ಅವ್ರ ಕಡೆನೇ ಡಾಕ್ಟರ್ ಮಂಜುನಾಥ್ ಅವ್ರು ಆಪರೇಷನ್ ಮಾಡಿದ್ದಾರೆ ಅವ್ರ ಕಡೆಯಿಂದನೇ ಆದದ್ದು. ನಮಸ್ತೆ ಸರ್. ಸರ್ ನಮಸ್ತೆ. ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆಲ್ತಾರೆ ಸರ್. ಕಾಂಗ್ರೆಸ್ ಗೆಲ್ಲುತ್ತೆ. ಯಾಕೆ? ಅಂದರೆ ಇದು ಬಸ್ಸು ಫ್ರೀ ಪಾಸ್ ಮಾಡಿದ್ದಾರೆ, ಮತ್ತು ಗೃಹಲಕ್ಷ್ಮಿ, ಇವೆಲ್ಲ ಬಡವರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಪಾರ್ಟಿಯಿಂದ. ತುಂಬ ಜನಕ್ಕೆ ಸಿಕ್ಕಿಲ್ಲ ಅಂತಾರೆ. ಎಲ್ಲರಿಗೂ ಸಿಕ್ಕಿದೆ ಸರ್. ಯಾಕೆ ಸಿಕ್ಕಿಲ್ಲ? ಅವರವರು ಇದಕ್ಕೆ ರೆಕಾರ್ಡ್ ಏನು ಕೊಟ್ಟಿದ್ದಾರೆ ಅವ್ರಿಗೆ ಕಂಪಲ್ಸರಿ ಕೊಡ್ತಾರೆ. ಇಲ್ಲಿ 2,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕಿತ್ಕೊಳ್ತಾರೆ ಅಂತೇಳಿ ತುಂಬ ಜನ ಮಾತಾಡ್ತಾರೆ ಸರ್. ಎಲ್ಲರೂ ಹೇಳ್ತಾರೆ ಅಷ್ಟೇ, ಎಲ್ಲ ಮಾಮೂಲಿ. ಅದು ಯಾವುದೇ ಇದ್ದಾರೆ, ಉಳಿದವರೆಲ್ಲ ಬೈತಾ ಇದ್ದಾರೆ, ಎಣ್ಣೆ ಕುಡಿಯೋರು ಬೈತಾ ಇದ್ದಾರೆ. ಇಲ್ಲಿ ನಮ್ದು ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ರೆ ಕುಡಿಯೋಕ್ಕೂ ಆಗ್ತಿಲ್ಲ ನಮ್ಗೆ ಅಂತ ಹೇಳಿ. ಅದು ಮಾಮೂಲು. ಯಾವ ಸರ್ಕಾರ ಬಂದ್ರೂ ಅವರು ಯಾರು ಅವ್ರ ಮನೆಯಿಂದ ಏನೋ ಅವರು ತಂದು ಕೊಡಲ್ಲ. ಈ ಟ್ಯಾಕ್ಸ್ ಯಾವುದ್ರ ಮೇಲಾದರೂ ಹಾಕ್ಲೇಬೇಕು, ಕೊಡಲೇಬೇಕು. ಒಟ್ಟಿನಾಗೆ ನೇರವಾಗಿ ಬಡವ್ರಿಗಂತೂ
ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ರಾಮನಗರದ ಹೂವಿನ ಮಾರ್ಕೆಟ್ ಹತ್ರ ಇದ್ದೀನಿ. ಇಲ್ಲೊಂದಿಷ್ಟು ಹೆಣ್ಮಕ್ಳೆಲ್ಲ ಇದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ. ಅಕ್ಕ ನಮಸ್ತೆ. ನಮಸ್ತೆ. ಯಾರು ಗೆಲ್ತಾರೆ ಈ ಸಲ? ಮಂಜುನಾಥ್. ಯಾಕೆ? ಹೌದು, ಅವರು ಕಷ್ಟ ಸುಖ ಅನ್ನೋದು ಸತ್ತೋಯ್ತಾ ಇರೋರನ್ನ ಬದುಕಿಸ್ತಾವ್ರೆ. ಸತ್ತೋಯ್ತವ್ರನ್ನ ಬದುಕಿಸ್ತಾ ಇದ್ದಾರೆ. ಕಷ್ಟ ಸುಖ ಅನ್ನೋದು ಐತೆ ಅವ್ರ ಹತ್ರ. ಗ್ಯಾರಂಟಿಗಳೇನಾಯ್ತು? ಗ್ಯಾರಂಟಿನೇ ಅಲ್ಲ, ಗ್ಯಾರಂಟಿಗಳೇನಾದ್ವು? ಒಂದು ಮನ್ನಾ ಆಯ್ತು. ಈಗಾಗಲೇ ಹೋದ ತಿಂಗಳು ಎಲ್ಲರಿಗೂ ಗೃಹಲಕ್ಷ್ಮಿಗಳಿಗೆ ದುಡ್ಡು ಕೊಡ್ತಿದ್ರು. ಆಗ್ಲೇ ಹೋದ ತಿಂಗಳೇ ನಿಲ್ಲಿಸ್ಬಿಟ್ರು. ಕೆಲವ್ರಿಗೆ ನಿಲ್ಸಾರೆ, ಕೆಲವ್ರಿಗೆ ಬತ್ತೈತೆ ಅಂತಾರೆ. ನಮಗೆಲ್ಲ ನಿಲ್ಲಿಸ್ಬಿಟ್ಟವ್ರೆ. ಇನ್ನೊಂದು ಈ ಬಸ್ ಒಂದು ಐತೆ, ಅದು ಯಾವತ್ತು ನಿಲ್ಲಿಸ್ತಾರೆ ಗೊತ್ತಿಲ್ಲ. ಯಾರು ಗೆಲ್ತಾರೆ ಈ ಸಲ? ಈ ಸಲ ಮಂಜುನಾಥ್ ಸರ್, ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತ ನಮ್ಮ ಭರವಸೆ. ಅವರೇ ಗೆಲ್ತಾರೆ ಅಂತ. ನಮಸ್ತೆ ಯಜಮಾನ್ರೆ. ಏನು ಸರ್, ಯಾರು ಗೆಲ್ತಾರೆ ಈ ಸಲ? ಯಾರನ್ನ ಗೆಲ್ಲಿಸ್ತೀರಾ? ಇಲ್ಲಿ BJP. ಯಾಕೆ? ಒಳ್ಳೆ ಕೆಲಸ ಮಾಡಿದ್ದಾರೆ. ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರಸ್ತೆಗಳು, ವಿಚಾರಗಳು, ರೈತರ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇಶದ ಭದ್ರತೆ ಚೆನ್ನಾಗಿದೆ. ಯಾಕೆ ಇಲ್ಲಿ DK ಸುರೇಶ್ ಅವ್ರು ಮಾಡಿಲ್ವಾ? ಏನು ಮಾಡಿಲ್ಲ ಅವರು. ಮಾಡ್ಲಾರ್ದೇನೆ 3 ಸಲ ಗೆದ್ರ. ಅವ್ರದ್ದೇ ಬೇರೆ ಥರದಲ್ಲಿ ಗೆಲ್ತಾರೆ ಅವರು. ಹೆಂಗೆ? ಅವ್ರದ್ದೇ ಅಂತ ಬೇರೆ ಥರ ಇರ್ತದೆ, ಆ ಥರ ಗೆಲ್ತಾರೆ ಅವರು. ಯಾರು ಗೆಲ್ತಾರೆ ಸರ್ ಈ ಸಲ ಇಲ್ಲಿ? ಸರ್, ಇದು ಸೋಲು ಗೆಲುವು ಇನ್ನೂ ಯಾವುದು ಹೇಳೋಕ್ಕಾಗಲ್ಲ. ಖಚಿತವಾಗಿ ಎರಡು ಪೈಪೋಟಿ ಇದೆ. ಇಷ್ಟೇ ಸರಿ ಅಂತ ಹೇಳೋಕ್ಕಾಗಲ್ಲ ಸರ್. ಪೈಪೋಟಿ ಇದೆ. ಒಂದ್ ಸೈಡ್ ಆಗುತ್ತಾ, ಎರಡು ಸೈಡ್ ಜೋರ್ ಆಗುತ್ತಾ? ಇಲ್ಲ, ಎರಡು ಕಡೆಯವರು ಪಾರ್ಟಿ ಪ್ರಬಲವಾಗಿದ್ದಾರೆ. ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. BJP ಮತ್ತೆ JDS ಮೈತ್ರಿ ಆಗಿರೋದು ಹೆಂಗ್ ಲಾಭ ಆಗುತ್ತೆ? BJP ಅವರು ಅವರವ್ರ ಕೆಲಸ ಕಾರ್ಯ ಮೇಲೆ ಡಿಪೆಂಡ್ ಆಗಿದೆ. ಯಾರ್ಯಾರು ಕೇಂದ್ರದಿಂದ ಬರುವಂಥ ಅನುದಾನಗಳನ್ನು ಬಳಸ್ಕೊಂಡು ಒಳ್ಳೆಯದನ್ನೇನು ಮಾಡಿದರೆ ಒಳ್ಳೆಯದಾಗುತ್ತೆ. ಅಲ್ಲ, ಲಾಭ ಆಗುತ್ತಾ ನಷ್ಟ ಆಗುತ್ತಾ ಮೈತ್ರಿಯಿಂದ ಲಾಭ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಸರ್. ಆಗ್ಬೋದು. ನಮಸ್ತೆ. ಯಾರು ಗೆಲ್ತಾರೆ ಸರ್ ಈ ಸಲ ಎಲೆಕ್ಷನ್? ಈಗ ಎರಡಕ್ಕೂ ಫೈಟ್ ಐತೆ. ಫೈಟ್ ಇದೆ. ಯಾರಿಗೆ ಜಾಸ್ತಿ ಚಾನ್ಸ್ ಇದೆ? ಹೋದ ಸರಿ ಮೂರನೇ ಬಾರಿ ಇವ್ರಿಗೆ ಕೊಟ್ಟವ್ರೆ. ಈ ಸರಿ ಇವ್ರಿಗೆ ಒಂದು ಬಾರಿ ಕೊಡ್ತಾರೆ. ಹಂಗೆ ಅನ್ಸುತ್ತಾ? ಅವ್ರಿಗೆ ಕೊಟ್ಟಿದ್ದೀವಿ, ಇವ್ರಿಗೂ ಒಂದ್ಸಲ ಕೊಡೋಣ ಅಂತೇಳಿ. ಇವರು ಸಾವಿರಾರು ಜನ, ಲಕ್ಷಾಂತರ ಜನ ಜೀವ ಉಳಿಸವ್ರೆ. ಹೇಳಿ, ಜನ ಅದನ್ನ ನೋಡ್ತಾರಂತ. ಅದನ್ನು ನೋಡಲೇಬೇಕು. ಜನ ಮನ್ಸತ್ವ ಇದ್ರೂ ಅದನ್ನೇ ನೋಡಬೇಕು. ಇವರು MP ಒಬ್ಬ ಇದ್ರೊಳಗಡೆ ಜಿಂದಾಬಾದ್ ಕೂಗ್ದಾಗ ಇವ್ರು ಏನು ಕಾನೂನು ಕೈ ತೊಗೊಂಡಿಲ್ಲ. ಅವರು ಮಸೀದಿಗೆ ಹೋಗ್ಬಿಟ್ಟು ನಾವು ಜೈ ಶ್ರೀರಾಮ್ ಅಂದ್ರೆ ಬಿಟ್ಟಾರೆ, ಕೊಡೋದಿಲ್ಲ. ಇವ್ರನ್ನ ಕೇಳ್ಬೋದಾಗಿತ್ತು. ಅದೇನು ಇನ್ನೂ ಕಾನೂನು ತೊಗೊಂಡಿಲ್ಲ. ಇಲ್ಲಿರೋ MLA ನೋಡಿದ್ರೆ ಟಾಕತ್ ಬಗ್ಗೆ ಮಾತಾಡ್ತಾನೆ, ಯಾರೋ ಗಣಿಸಿಲ್ವಾ ಅಂತಾನೆ. ಹೇಳಿ, ಇವೆಲ್ಲ ಮಾತಾಡೋದು ತಪ್ಪು. ಜನಪ್ರತಿನಿಧಿ ಸಿಕ್ತಂಗೆ ಮಾತಾಡ್ಬಿಟ್ರೆ ಪಬ್ಲಿಕ್ ಏನು ಮಾಡ್ತಾರೆ ಹೇಳಿ? ಅವ್ರು ಇದ್ದಿಲ್ವನ ಮಾತಾಡ್ತಾರೆ ಅಲ್ವಾ? ಜನಪ್ರತಿನಿಧಿ ಒಂದು ತೂಕ ಮಡಿಕೊಂಡು ಮಾತಾಡಬೇಕು. ಅದನ್ನು ಇವ್ರು ಇನ್ನೂ ಕಲ್ತಿಲ್ಲ. ಒಂದು ಸರಿ ಗೆದ್ದುಬಿಟ್ಟಿದ್ದ ಕ್ಷಣಕ್ಕೆ ಇದ್ರ ಮೇಲೆ ಹೊಂಟಾಗಿದ್ದೇನೆ ಅಂತ ತಿಳ್ಕೊಬಿಟ್ಟವ್ರೆ. ಇನ್ನೊಂದು ಸರಿ ಅವ್ರು ಜನದ ಹತ್ರಕ್ಕೆ ಹೋಗ್ಬೇಕು, ತಿರುವಾಗ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಗ್ಯಾರಂಟಿಗಳೇನು ಅನುಕೂಲ ಆಗಲ್ಲ ಅಂತೀರಾ? ಗ್ಯಾರಂಟಿ ತೊಗೊಂಡಾಗ ಅವರೇ ಮಡಿಗೆ ಕೊಡಲಿ. ನಿಮ್ಮ ಮನೆಗೆಲ್ಲ ಬಂದಿಲ್ವಾ ಏನು? ನಮಗೇನಾದ್ರೂ ಅವಶ್ಯಕತೆ ಇರಲಿಲ್ಲ. ಬೆಳಗ್ಗೆದು 5 ರೂಪಾಯಿ ಟೀ ಮಾರ್ಕೊಂಡೋಗಿ ಜೀವನ ಮಾಡ್ತೀವಿ. ಹೆಣ್ಣು ಮಕ್ಕಳು ಸಾಕ್ತೀವಿ ಅನ್ನೋ ಧೈರ್ಯ ಅದೇ. ಆದರೆ ಇವ್ರಿಗೆ ಅದು ಧೈರ್ಯ ಇಲ್ಲ. ಇದು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊಂಡಿರೋದು ಇದು. ಓಕೆ ಓಕೆ ಓಕೆ. ಅಮ್ಮ ನಮಸ್ತೆ. ನಮಸ್ತೆ. ಯಾರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ? ಈ ಸಾರಿ ಡಾಕ್ಟರ್ ಮಂಜುನಾಥ್ ಅವರ? ಯಾಕೆ DK ಸುರೇಶ್ ಅವರು ಇಲ್ಲ? ಯಾಕೆ ಈ ಸಲ ಚೇಂಜ್ ಏನಕ್ಕೆ ಚೇಂಜ್ ಮಾಡಬೇಕು ಅನಿಸ್ತು? ಏನು ಚೇಂಜು ಏನು ಉಪಯೋಗ ಇಲ್ಲ. ಅದರಿಂದ ಸ್ವಲ್ಪ ಚೇಂಜ್ ಮಾಡಬೇಕು. ಹೆಣ್ಮಕ್ಳೆಲ್ಲ ಆಗ್ತಾರೆ ಅಂತ ವಿಶ್ವಾಸ ಕಾಂಗ್ರೆಸ್ನವ್ರಿಗಿದೆ. ಗ್ಯಾರಂಟಿ ಎಲ್ಲ ಇರೋರು ಹಾಕ್ಲಿ ಬಿಡಿ. ಅದಕ್ಕೆ ಗ್ಯಾರಂಟಿ ಸಿಕ್ಕಿಲ್ವಾ? ನಮ್ಗೆ ಗ್ಯಾರಂಟಿ ಸಿಕ್ಕಿಲ್ಲ. ಯಾಕೆ ಸಿಗ್ಲಿಲ್ಲ? ಏನು ಅವರಿಂದ ಏನು ಅನುಕೂಲ ಇಲ್ಲ, ಏನೂ ಇಲ್ಲ. ಅದೇನೇ 2,000 ಕೊಡ್ತೀವಿ ಅಂದರು. ಅದನ್ನು ಏನು ಬರೋರ್ಗೆ ಬರ್ತದೆ, ಬರ್ದೇ ಇರೋರಿಗಿಲ್ಲ. ನಾವು ಯೂಸೇ ಮಾಡಿಲ್ಲ. ಇಲ್ಲಿದ್ದಾರೆ ಸರ್. ನಮಸ್ತೆ. ಯಾರು ಗೆಲ್ತಾರೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಇಬ್ಬರಿಗೂ ಟಫ್ ಇದೆ. ಟಫ್ ಇದೆ. ಅದರಲ್ಲಿ ಎರಡು ಮಾತಿಲ್ಲ, ಟಫ್ ಇದೆ. ಇಬ್ಬರಿಗೂ ಟಫ್ ಇದೆ. ಪ್ರಧಾನಿ ಯಾರಾಗಬೇಕು ಅನ್ಸುತ್ತೆ? ಅದನ್ನು ಜನ ತೀರ್ಮಾನ ಮಾಡಬೇಕು. ನಾವು ಅಂದ್ಕೊಂಡಂಗೆ ಒಬ್ರು ಅಂದ್ಕೊಂಡಂಗೆ ಎಲ್ಲರೂ ಅಂದ್ಕೊಳ್ಳಲ್ಲ. 10 ಜನದ ಮನಸ್ಸೇ ಬೇರೆ ಇರ್ತಾರೆ, ಒಬ್ಬರ ಮನಸ್ಸೇ ಬೇರೆ. ನೀವೇನು ಅನ್ಕೊಳ್ತೀವಿ? ನಾವು ಮೋದಿನೇ ಇರಬೇಕು ಅನ್ಕೋತೀವಿ. ಬೇಡ ಅಂತ ಏನಿಲ್ಲ, ಪೊಸಿಷನ್ ಇರಲಿ ಅಂತ ಅಷ್ಟೇ. ಯಾರು ಬೇಡ ಅಂತ ಯಾರು ಹೇಳಲ್ಲ, ಇರಲಿ ಅಂತ. ಮುಂದೆ ಹೋಗೋಣ, ಇನ್ನೊಂದು ವಿಚಾರ ಮಾತಾಡ್ಸೋಣ ಬನ್ನಿ.